ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನೆಲ್ಗೆ ಸ್ವಾಗತ. ಇಂದು ಭೀಮನ ಅಮಾವಾಸ್ಯೆ ಅಥವಾ ಭೀಮೇಶ್ವರ ವ್ರತದ ಬಗ್ಗೆ ತಿಳಿಯೋಣ. ಆಷಾಢ ಮಾಸದ ಕೊನೆಯ ದಿನದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಈ ದಿನದಂದು ಮುತ್ತೈದೆಯರು ತಮ್ಮ ಗಂಡನ ಆಯುಷ್ಯ, ಆರೋಗ್ಯ ಮತ್ತು ಏಳಿಗೆಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಕನ್ಯೆಯರು ತಮಗೆ ಮುಂಬರುವ ಗಂಡನು ಚೆನ್ನಾಗಿ ಸಿಗಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಂದು ಶಿವ ಮತ್ತು ಪಾರ್ವತಿಯನ್ನು ದೀಪದ ರೂಪದಲ್ಲಿ ಪೂಜೆ ಮಾಡುತ್ತಾರೆ. ಭೀಮನ ಅಮಾವಾಸ್ಯೆಯು 12 ಆಗಸ್ಟ್ 26 ಬುಧವಾರರಂದು ಇದೆ. ಅಮಾವಾಸ್ಯೆ ತಿಥಿ ಆರಂಭ ಆಗಸ್ಟ್ 12ರಂದು ಮುಂಜಾನೆ 1:52ರಿಂದ ಆಗಸ್ಟ್ 12 ರಾತ್ರಿ 11:06ರವರೆಗೆ ಇರುತ್ತದೆ. ಪೂಜೆಗೆ ಶುಭ ಮುಹೂರ್ತ ಮುಂಜಾನೆ 6ರಿಂದ 9:30ರವರೆಗೆ ಮತ್ತು ಸಂಜೆ 6:30ರಿಂದ 8:30ರವರೆಗೆ ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಪೂಜೆಗೆ ಬೇಕಾದ ಸಾಮಗ್ರಿಗಳು ಮತ್ತು ವಿಧಾನಗಳ ಬಗ್ಗೆ ತಿಳಿಯೋಣ. ಶಿವ ಪಾರ್ವತಿಯರ ವಿಗ್ರಹ ಅಥವಾ ಫೋಟೋ, ಅರಿಶಿನ, ಕುಂಕುಮ, ಅಕ್ಷತೆ, ಶ್ರೀಗಂಧ, ಬಿಲ್ಪತ್ರೆ, ವಿವಿಧ ರೀತಿಯ ಹೂಗಳು, ಗೆಜ್ಜೆ ವಸ್ತ್ರ, ನೈವೇದ್ಯಕ್ಕೆ ಕಡುಬು, ಹಣ್ಣು ಹಂಪಲು, ತಾಂಬೂಲ, ಕಾಯಿ, ಧೂಪ, ದೀಪ, ಬತ್ತಿ ಮತ್ತು 9 ಎಳೆಯಿಂದ ಮಾಡಿದ ದಾರ, ಅರಿಶಿನ ದಾರ. ಪೂಜಾ ವಿಧಾನ: ಮುಂಜಾನೆ ಬೇಗ ಎದ್ದು ಮಂಗಳಕರವಾಗಿ ಮನೆಯನ್ನು ಶುಚಿಗೊಳಿಸಬೇಕು. ಮಂಟಪದಲ್ಲಿ ರಂಗೋಲಿ ಹಾಕಿ ಮಣೆ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಿ ಶಿವ ಪಾರ್ವತಿಯರ ಜೋಡಿ ಮಣ್ಣಿನ ದೀಪಗಳನ್ನು ಅಥವಾ ವಿಗ್ರಹವನ್ನು ಸ್ಥಾಪಿಸಿ. ಮಣ್ಣಿನ ದೀಪಗಳಿಗೆ ಎಣ್ಣೆ ತುಪ್ಪ ಹಾಕಿ ದೀಪ ಬೆಳಗಿಸಿ ಜ್ಯೋತಿ ರೂಪದಲ್ಲಿ ಶಿವ ಪಾರ್ವತಿಯನ್ನು ಆವಾಹನೆ ಮಾಡಿ. ಶಿವ ಪಾರ್ವತಿಯರಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ ಹಚ್ಚಿ ಗೆಜ್ಜೆ ವಸ್ತ್ರ, ಹೂವು, ಬಿಲ್ಪತ್ರೆಗಳಿಂದ ಅಲಂಕಾರ ಮಾಡಿ. ಧೂಪ ದೀಪ ತೋರಿಸಿ ಶಿವನ ಅಷ್ಟೋತ್ತರ ಹಾಗೂ ಜ್ಯೋತಿರ್ಭೀಮೇಶ್ವರ ಅಷ್ಟೋತ್ತರ ನಾಮಾವಳಿಗಳನ್ನು ಪಠಿಸಿ. ತಯಾರಿಸಿದ ಕಡುಬು ಮತ್ತು ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ. ಪೂಜಿಸಿದ 9 ಗಂಟೆಗಳಿರುವ ಅರಿಶಿನ ದಾರವನ್ನು ಮುತ್ತೈದೆಯರು ತಮ್ಮ ಬಲಗೈಗೆ ಧರಿಸಿ ಹಿರಿಯರ ಆಶೀರ್ವಾದ ಪಡೆಯಿರಿ. ಕೊನೆಯಲ್ಲಿ ಧೂಪ ದೀಪ ಮತ್ತು ಮಂಗಳಾರತಿ ಮಾಡಿ ಪತಿ ಹಾಗೂ ಕುಟುಂಬದವರ ಆಯುಷ್ಯ, ಆರೋಗ್ಯ ಮತ್ತು ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿರಿ. ಮುತ್ತೈದೆಯರು ತಮ್ಮ ಗಂಡನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಪದ್ಧತಿ ಸಹಿತ ಆಚರಿಸುತ್ತಾರೆ. ಮುತ್ತೈದೆಯರು ತಮ್ಮ ಗಂಡನ ಪಾದಗಳನ್ನು ತೊಳೆದು ಪೂಜೆ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ.